ಸ್ನೇಹಿತರೆ, ಇವತ್ತು ನಾವು ಜಿಯೋ ಸಾವನ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸಬ್ಸ್ಕ್ರಿಪ್ಷನ್ನ ಬೈ ಮಾಡ್ಬೋದು ಅಂತ ಚರ್ಚೆ ಮಾಡೋಣ. ಫ್ರೀಯಾಗಿ 3 ತಿಂಗಳು ಫಸ್ಟ್ ಟೈಮ್ ನಾವು ಅದನ್ನು ಸಬ್ಸ್ಕ್ರಿಪ್ಷನ್ನ ಬೈ ಮಾಡ್ತಿರ್ಬೇಕಾದ್ರೆ 3 ತಿಂಗಳು ಫ್ರೀ ಇರುತ್ತೆ, ಫ್ರೀ ಟ್ರಯಲ್ ಇರುತ್ತೆ. ಅದನ್ನು ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅದರೊಟ್ಟಿಗೆ ನಾವು ಆಟೋಪೇ ಕೂಡ ಸೆಟ್ ಮಾಡ್ಕೋಬೋದು. ಅಂದರೆ ಅದರ ಒಂದು ಫ್ರೀ ಟ್ರಯಲ್ ಅನ್ನೋದು ಎಕ್ಸ್ಪೈರ್ ಆದ ತಕ್ಷಣದಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಅಕೌಂಟ್ನಿಂದ ದುಡ್ಡನ್ನು ಅದು ಕಟ್ ಮಾಡ್ಕೊಂಡ್ಬಿಟ್ಟು ಆ ಸಬ್ಸ್ಕ್ರಿಪ್ಷನನ್ನು ಅದು ರಿನ್ಯೂವಲ್ ಮಾಡ್ಕೊಳ್ಳುತ್ತೆ. ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಸಬ್ಸ್ಕ್ರಿಪ್ಷನ್ನ ಬೈ ಮಾಡಿದ ನಂತರದಲ್ಲಿ ಅಲ್ಲಿ ಆಟೋಪೇ ಅನ್ನೋದು ಸೆಟ್ ಆಗಿರುತ್ತೆ. ನೀವು ಇನ್ ಕೇಸ್ ನೀವು ಆ ಒಂದು ಸಬ್ಸ್ಕ್ರಿಪ್ಷನ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ಆಟೋಪೇನು ಕೂಡ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಆಟೋಪೇನ ನೀವು ಕ್ಯಾನ್ಸಲ್ ಮಾಡದೆ ಹೋದರೆ ನೀವು ಆ ಸಬ್ಸ್ಕ್ರಿಪ್ಷನ್ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೂ ನಿಮ್ಮ ಅಮೌಂಟ್ ಅನ್ನೋದು ಕಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕಾಗಿ ನೀವು ಸಬ್ಸ್ಕ್ರಿಪ್ಷನ್ನ ನೀವು ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ ನೋಡಿ, ಮೊದಲು ನಾವು ಯಾವ ರೀತಿ ಸಬ್ಸ್ಕ್ರಿಪ್ಷನ್ನ ಬೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಜಿಯೋ ಸಾವನ್ ಆ್ಯಪ್ನ ಓಪನ್ ಮಾಡ್ತೀನಿ. ಜಿಯೋ ಸಾವನ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೋ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು 3 months ಫ್ರೀ ಟ್ರಯಲ್ ಓನ್ಲಿ ಫಾರ್ ಯು ಅಂತ ಇದೆ. ಇಲ್ಲಿ ನೋಡಿ, ಯಾವುದೇ ರೀತಿಯಲ್ಲಿ ಅಮೌಂಟ್ ಪೇಮೆಂಟ್ ಮಾಡಬೇಕಾಗಿಲ್ಲ, 0 ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 0 ಅಂತ ಇಲ್ಲಿ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಒಂದು ಆ್ಯಡ್ ಫ್ರೀ ಮ್ಯೂಸಿಕ್ಕು, ಅನ್ಲಿಮಿಟೆಡ್ ಜಿಯೋ ಟ್ಯೂನ್ಸು, ಹಾಗೆ ಇಲ್ಲಿ ಅನ್ಲಿಮಿಟೆಡ್ ಡೌನ್ಲೋಡ್ಸು, ಬೆಟರ್ ಸೌಂಡ್ ಕ್ವಾಲಿಟಿ, ಎಂಡ್ಲೆಸ್ ಆಟೋಪ್ಲೇ ಅಂತ ಇದೆ. ಈ ರೀತಿ ಹಲವಾರು ಒಂದು ಫೀಚರ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕಾಗಿ ಈ ಒಂದು ಸಬ್ಸ್ಕ್ರಿಪ್ಷನ್ನ ನಾವು ಪಡಿಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಅಂದರೆ ನಮ್ಮ ಒಂದು ಆಟೋಪೇ ಸೆಟ್ ಮಾಡೋದಕ್ಕಾಗಿ ಮಾತ್ರ ₹2 ಅದು ಕಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ 0 ಫಾರ್ 3 months ಅಂತ ಏನಿದೆ. ಇಲ್ಲಿ ಕೆಳಗಡೆ ಮತ್ತೆ ಬೇರೆ ಬೇರೆ ಪ್ಲ್ಯಾನ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಕೆಲವು ಪ್ಲ್ಯಾನ್ಗಳು 3 months ಇದೆ, ಕೆಲವು ಪ್ಲ್ಯಾನ್ಗಳು 1 month ಇದೆ. ಇಲ್ಲಿ ಈ ಒಂದು ಪ್ಲ್ಯಾನ್ ಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ, ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಚೇಂಜಸ್ ಟು ಯುವರ್ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ 0 ಇಂದ 3 ತಿಂಗಳು ಅಂತ ಬರ್ತಾ ಇದೆ. ಇಲ್ಲಿ 1 ತಿಂಗಳು 1 ಟೈಮ್ ಪರ್ಚೇಸ್ ಅಂತ, ಇಲ್ಲಿ ಕಂಟಿನ್ಯೂ 0 ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ಪೇ, ಗೂಗಲ್ ಪೇ ಅಥವಾ ಭೀಮ್ ಆ್ಯಪು ಯಾವುದಾದ್ರೂ ಒಂದು ಆ್ಯಪ್ ಕಡೆಯಿಂದ ನಾವು ಆಟೋಪೇನ ಕೊಡಬೇಕಾಗುತ್ತೆ. ನಾನಿಲ್ಲಿ ಫೋನ್ಪೇನ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ, ಅಥವಾ ನೀವು ಗೂಗಲ್ ಪೇನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಯಾವುದೇ UPI ಆ್ಯಪ್ 3ರಲ್ಲಿ ಭೀಮ್ ಆ್ಯಪ್ ಕೂಡ ಇದೆ. ಇಲ್ಲಿ ಗೂಗಲ್ ಪೇನು ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಸೆಟ್ ಆಟೋಪೇ ಅಂತ ಕ್ಲಿಕ್ ಮಾಡ್ಕೋಬೋದು. ಯಾವುದಾದ್ರೂ ಒಂದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಆಟೋಪೇನ ಸೆಟ್ ಮಾಡಲೇಬೇಕು. ಮಾಡದೇ ಹೋದರೆ ಅದು ನಮಗೆ ಫ್ರೀ ಸಬ್ಸ್ಕ್ರಿಪ್ಷನ್ ಅನ್ನೋದು ಸಿಗೋದಿಲ್ಲ. ಇಲ್ಲಿ ಸೆಟಪ್ ಆಟೋಪೇ ಅಂತ ಆಪ್ಷನ್ ಇದೆ. ನಾವು ಫ್ರೀಯಾಗಿ 3 ತಿಂಗಳವರೆಗೆ ಅಮೌಂಟ್ ಕಟ್ ಆಗೋದಿಲ್ಲ ಸ್ನೇಹಿತರೆ. 3 ತಿಂಗಳು ಆದ ನಂತರದಲ್ಲಿ ಅಲ್ಲಿ ಅಮೌಂಟ್ ಅನ್ನೋದು ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಗೂಗಲ್ ಪೇನ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಅಪ್ ಟು ₹89 ಲಿಮಿಟ್ ಅಂತ ಬರ್ತಾ ಇದೆ. ಈಗ ₹2 ಮಾತ್ರ ಕಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಅಮೌಂಟ್ ಎಲ್ಲ ಕಟ್ ಆಗೋದಿಲ್ಲ ಸ್ನೇಹಿತರೆ. ನಮ್ಮ ಒಂದು ಫ್ರೀ ಟ್ರಯಲ್ ಮುಗಿದ ನಂತರದಲ್ಲಿ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಟ್ ಆಟೋಪೇ ಅಂತ ಇಲ್ಲಿ SBI ಬ್ಯಾಂಕ್ ಕಡೆಯಿಂದ ಆಟೋಪೇನ ನಾನು ಸೆಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ UPI ಪಿನ್ನನ್ನು ಹಾಕಬೇಕಾಗುತ್ತೆ. ಇಲ್ಲಿ UPI ಪಿನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ, ಇಲ್ಲಿ ರೆಕಾರ್ಡ್ ಆಗಿಲ್ಲ. UPI ಪಿನ್ನನ್ನು ಹಾಕಿಬಿಟ್ಟು ನಂತರದಲ್ಲಿ ಇಲ್ಲಿ ಈ ರೀತಿ ನಮ್ಮ ಒಂದು ಆಟೋಪೇ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೆಟ್ ಆಗುತ್ತೆ. ಆದ ನಂತರದಲ್ಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವ್ ಆಗುತ್ತೆ. ಇಲ್ಲಿ ನೋಡಿ, ವೆಲ್ಕಮ್ ಟು ಜಿಯೋ ಸಾವನ್ ಪ್ರೋ ಇಂಡಿವಿಜುವಲ್ ಅಂತ ಬರ್ತಾ ಇದೆ. ಅಂದರೆ 1 month ಫ್ರೀ ಟ್ರಯಲ್, 3 months ಅಂತ ಹೇಳಿದ್ರು, ಇಲ್ಲಿ 1 month ಒಂದು ಆ್ಯಕ್ಟಿವೇಟ್ ಆಗಿದೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ರೀತಿ ನಮ್ಮ ಒಂದು ಪ್ಲ್ಯಾನ್ ಅನ್ನೋದು ಸಂಪೂರ್ಣವಾಗಿ ಆ್ಯಕ್ಟಿವೇಟ್ ಆಗಿದೆ. ನಾವು ಇದನ್ನು ಈ ರೀತಿ ಯೂಸ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.